ಯಾವ ರೆಸಿಪಿನಲ್ಲಿ ಜನ ತುಂಬ ಎಡವುತ್ತಾರೆ ಅದು ಟ್ರೈ ಮಾಡೋ ಟೈಮಲ್ಲಿ? ಉದಾಹರಣೆಗೆ ಅದು ಬಿಸಿಬೇಳೆಭಾತ್ ಇರ್ಬೋದು, ಅಥವಾ ಇನ್ಯಾವುದೋ ರಾಗಿ ಮುದ್ದೆ ರೆಸಿಪಿ ಇರ್ಬೋದು. ಈ ಥರ ಯಾವುದರಲ್ಲಿ ತೋರ್ಸೋದೇ ಏನೇ ಇದ್ರೂ ಇವ್ರು ಮಾಡೋ ಟೈಮಲ್ಲಿ ಏನಾದ್ರು ಒಂದು ಎಡವಟ್ಟು ಮಾಡ್ಕೋತಾರೆ ಅನ್ನೋದು. ಅಂದರೆ ಮಸಾಲೆ ಐಟಮ್ಗಳಲ್ಲಿ ಎಡುತ್ತಾರೆ. ಇವಾಗ ಮಸಾಲೆ ಅಂದರೆ ಇವಾಗ ಇಷ್ಟೇ ಬೆಳ್ಳುಳ್ಳಿ, ಇಷ್ಟೇ ಶುಂಠಿ ಹಾಕಬೇಕು, ಒಂದು ಈರುಳ್ಳಿ ಜಾಗದಲ್ಲಿ 3 ಈರುಳ್ಳಿ ಹಾಕಿದ್ರೆ ಟೇಸ್ಟ್ ಚೇಂಜ್ ಆಗುತ್ತೆ, ಒಂದು ಟೊಮೊಟೊ ಪ್ಲೇಸಲ್ಲಿ 2 ಟೊಮೊಟೊ ಹಾಕಿದ್ರೆ ಆ ಥರ ಮಸಾಲೆನಲ್ಲಿ ಟೇಸ್ಟ್ ಕಡಿಮೆ ಆಗುತ್ತೆ. ಮತ್ತು ನಾವು ಹಾಕುವಂಥ ಮಸಾಲೆ ಪೌಡರ್ಗಳು ಬರುತ್ತಲ್ವ, ಅದು ಕೂಡ ಅಷ್ಟೇ, ಜಾಸ್ತಿ ಆದ್ರೂ ಬೇರೆ ಟೇಸ್ಟು, ಕಡಿಮೆ ಆದ್ರೂ ಬೇರೆ ಟೇಸ್ಟ್ ಬರುತ್ತೆ. ಇಷ್ಟೇ ಅಂತ ಅಳತೆ ಹಾಕಬೇಕು. ಮೇಯ್ನು ಉಪ್ಪು ಬೇಕಂದರೆ ಉಪ್ಪು ಕಡಿಮೆ ಆಗಲಿ, ಜಾಸ್ತಿ ಮಾತಾಯ್ತಂದರೆ ಆ ರೆಸಿಪಿನೇ ಹಾಳಾಗುತ್ತೆ. ನನ್ನ ಗುಣ ಹೆಂಗೆ ಅಂದರೆ ಉಪ್ಪು ಕಡಿಮೆ ನನ್ನ ಕೈಯಲ್ಲಿ. ಎಷ್ಟೇ ರೆಸಿಪಿ ಯಾವಾಗ ಏನೇ ಮಾಡಿದ್ರೂ ಉಪ್ಪು ಸ್ವಲ್ಪ ಕಡಿಮೆನೇ ಹಾಕ್ತೀನಿ, ಬೇಕು ಅನ್ನೋದು ಎಕ್ಸ್ಟ್ರಾ ಹಾಕಿ ತಿನ್ಕೊಬೋದು. ಗ್ಯಾಸಾ, ಕೆಂಡಾನ, ಇಂಡಕ್ಷನ್ನ, ಯಾವುದ್ರಲ್ಲಿ ರುಚಿ ಜಾಸ್ತಿ? ಕೆಂಡ. ಯಾಕಂದರೆ ನನಗೆ ಇವಾಗೂ ಆಸೆ ಇದೆ ಒಲೆಯಲ್ಲಿ ಅಡುಗೆ ಮಾಡೋದು ಅಂತ. ಒಲೆ ಅಡುಗೆ ಅಂದರೆ ತುಂಬ ಇಷ್ಟ. ಯಾಕಂದರೆ ನಾನು ಯೂಟ್ಯೂಬ್ ಗಾರ್ಮೆಂಟ್ಸ್ಗೆ ಹೋಗೋವಾಗೂ ಒಲೆಯಲ್ಲಿ ಅಡುಗೆ ಮಾಡಿದ್ದೀನಿ ನಾನು. ನಮ್ಮ ಮನೇಲಿ ಕೆರೋಸಿನ್ ಸೀಮೆಣ್ಣೆ ಸ್ಟವ್ ಇದ್ದಿದ್ದು, ಅದು ಬಿಟ್ಟರೆ ಒಲೆ. ಯಾಕಂದರೆ ಬೆಳಗ್ಗೆ ಟಿಫನ್ಗೆ ಅರ್ಜೆಂಟಿಗೆ ಸ್ಟವಲ್ಲೇ ಮಾಡ್ತಾಯಿದ್ದಿದ್ದು, ಸಂಜೆ ಫ್ರೀಯಾಗಿ ಮನೇಲಿ ಇರ್ತಾಯಿದ್ನಲ್ಲ, ಒಲೆಯಲ್ಲೇ ನಾನು ಜಾಸ್ತಿ ಅಡುಗೆ ಮಾಡ್ತಾಯಿದ್ದಿದ್ದು. ಇವಾಗ ಯಾವಾಗ ಅಂದರೆ ನನ್ನ ಗಾರ್ಮೆಂಟ್ಸಿಂದ ನಾನು ಸ್ವಲ್ಪ ಅಮೌಂಟ್ ಬರುತ್ತೆ PF ಅಂತ, ಆವಾಗ ನಾನು ಸ್ಟವ್ ತೊಗೊಂಡಿತ್ತು. ಸ್ಟವ್ ತೊಗೊಂಡು ಅಮ್ಮಮ್ಮ ಅಂದರೆ ಒಂದು 10 ವರ್ಷ ಆಗಿರುತ್ತೆ ಅಷ್ಟೇ, 10-12 ವರ್ಷ ಆಗಿರುತ್ತೆ ಅಷ್ಟೇ. ಅದಕ್ಕೆ ಮುಂಚೆ ಎಲ್ಲ ಒಲೆನೇ. ಮತ್ತು ಈಗ ಹಂಗಿದ್ರೆ ಇವಾಗೂ ಒಲೆ ಅಡುಗೆ ಅಂದರೆ ಇಷ್ಟಪಡ್ತೀನಿ. ಈ ಮಾಡರ್ನ್ ಅಡುಗೆ ಮನೆಗಳಲ್ಲಿ ಹೇಗಪ್ಪ ಕೆಂಡ ತರೋದು? ಅದಕ್ಕೂ ತುಂಬ ಆಪ್ಷನ್ ಇದೆಯಲ್ಲ. ನಾನು ಆಲ್ರೆಡಿ ನಮ್ಮ ಮನೇಲಿ ರೆಡಿಮೇಡ್ ಒಲೆನೇ ಇಟ್ಕೊಂಡಿದ್ದೀನಿ. ಹೇಗದು? ಅದು ಬರುತ್ತಲ್ಲಮ್ಮ, ಇದು ಮಣ್ಣಿನ ಇದ್ರಲ್ಲಿ ಮಾಡಿರ್ತಾರಲ್ಲ ರೆಡಿಮೇಡ್ ಒಲೆ. ಟ್ರೈ ಮಾಡಿ ಅಂತೀರಾ? ಬಾಲ್ಕನಿ ಅಲ್ಲೆಲ್ಲ? ಬಾಲ್ಕನಿಯಲ್ಲಿ ಮಾಡ್ಕೋಬೋದು. ಇವಾಗ ಬಾರ್ಬಿಕ್ಯೂಗೆಲ್ಲ ಎಷ್ಟೊಂದು ಸೆಟಪ್ಗಳು ಬಂದಿದೆ, ಅವೆಲ್ಲ ಬಂದಿದೆ, ಮಾಡ್ಕೋಬೋದು. ಬಟ್ ಅದರಲ್ಲಿ ನಾರ್ಮಲ್ ಅಡುಗೆಗಳು ಆಗಲ್ಲ. ಇವಾಗ ಅಷ್ಟೇ ನನ್ನ ಮನೇಲಿ ಏನಾದ್ರು ಸಾಂಬಾರು ಪುಡಿ, ಧನಿಯಾ ಪುಡಿ ಅದೆಲ್ಲ ಮಾಡಿದ್ರೆ ಈ ತೆಂಗಿನ ಚಿಪ್ಪೆಲ್ಲ ಬರುತ್ತಲ್ಲ, ತೆಂಗಿನಕಾಯಿ ವೇಸ್ಟ್ ಬರುತ್ತಲ್ಲ, ಅದನ್ನೆಲ್ಲ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ ನೀರು ಕಾಯಿಸ್ಕೊಳಕ್ಕೆ. ಸಾಂಬಾರು ಪುಡಿಗೆ ಅದೆಲ್ಲ ಒಲೆನಲ್ಲೇ ಮಾಡ್ತೀನಿ ನಾನು. ಯಾಕಂದರೆ ಆ ಒರಿಜಿನಲ್ ಘಮ ಬೇಕು ನನಗೆ. ಜಾಸ್ತಿ ಒರಿಜಿನಲ್ ಇಷ್ಟಪಡ್ತೀನಿ ನಾನು. ಅದು ಯಾಕೆ ಇದರಲ್ಲೇ ಜಾಸ್ತಿ ಚೆನ್ನಾಗಿ ಬರುತ್ತೆ ಅಂತ ಯಾವ ಥರ ಪ್ರಶ್ನೆ ಮಾಡಿದ್ರ? ಅದು ಸೀಕ್ರೆಟ್ ಏನು? ಇವಾಗ ಗ್ಯಾಸ್ ಅಂದರೆ ನಿಂತ್ಕೊಂಡು ಮಾಡ್ತೀರಿ, ಪೇಷನ್ಸ್ ಇರೋದಿಲ್ಲ, ಬೇಬೇನೆ ಆಗಲಿ ಅಂತ ಉರಿ ಇಟ್ಕೊಂಡು ಮಾಡ್ತೀರಿ. ಒಲೆ ಸೌದೆ ಒಲೆ ಹಂಗಲ್ಲ, ಅದು ಸ್ಲೋ ಕುಕ್ಕಿಂಗು. ಮತ್ತು ಇಷ್ಟೇ ಉರಿ ಬೇಕು, ಉರಿ ಜಾಸ್ತಿ ಆಯ್ತಂದರೆ ಸೀದೋಗುತ್ತೆ, ಅದೆಲ್ಲ ಗೊತ್ತಾಗುತ್ತೆ ನಮಗೆ. ಮತ್ತು ಅದರಲ್ಲಿ ಘಮನೇ ಟೇಸ್ಟ್ ಬರುತ್ತೆ. ಮತ್ತು ಕಬ್ಬಿಣದ ಪಾತ್ರೆ ಇಷ್ಟಪಡ್ತೀನಿ ನಾನು. ಕಬ್ಬಿಣದ ಪಾತ್ರೆಯಲ್ಲಿ ಒರಿಜಿನಲ್ ಟೇಸ್ಟ್ ಬರುತ್ತೆ. ನಾನು ಅಡುಗೆನಲ್ಲೇ ಸ್ವಲ್ಪ ಇದು ಟೈಮ್ ತೊಗೊಳ್ತೀನಿ. ಯಾಕಂದರೆ ನನಗೆ ಹೆಂಗೆ ಅಂದರೆ ಬೆಳಗ್ಗೆ 8 ಗಂಟೆ 9 ಗಂಟೆಗೆಲ್ಲ ಟಿಫನ್ ಮಾಡಿಬಿಡ್ತೀನಿ. ಮತ್ತು ಸಾಯಂಕಾಲ ನನಗೆ 6 ಗಂಟೆ ಮೇಲೆ ಅಡುಗೆ ಮಾಡೋಕ್ಕೆ ಇಷ್ಟ ಆಗೋದಿಲ್ಲ. ಯಾವ ಸೀಸನ್ ಆದರೂ ಆಗಿರಲಿ, ಮಳೆ ಸೀಸನ್, ಬೇಸಿಗೆ ಮತ್ತು ಚಳಿಗಾಲ ಯಾವುದಾದ್ರೂ ಆಗಿರಲಿ, 5 ಗಂಟೆ ಮುಂಚೆನೇ ಅಡುಗೆ ಮಾಡಬೇಕು ನಾನು. ಮತ್ತು ಬೆಳಗ್ಗೆ ಮಾಡಿರೋ ಅಡುಗೆ ನಾನು ಮತ್ತೆ ಸಾಯಂಕಾಲ ತಿನ್ನಲ್ಲ, ನಮ್ಮ ಮನೇಲಿ ಇರೋರು ತಿಂತಾರೆ. ನಾನು ಏನಾದರೂ ಒಂಚೂರು ಬಿಸಿಯಾಗಿ ಮಾಡ್ಕೋಬೇಕು. ಇವಾಗ ಸಾಂಬಾರು ಇತ್ತಂದ್ರೂ, ರೈಸ್ ಇದ್ರೂ, ಎಕ್ಸ್ಟ್ರಾ ಇದ್ರೂ ಒಂದು ಗ್ಲಾಸ್ ರೈಸ್ ಇಟ್ಕೊತೀನಿ ನಾನು ಬಿಸಿಗೆ. ಮೈಕ್ರೋವೇವ್ ಅವಕ್ಕೆಲ್ಲ ತಂಟೆಗೆ ಹೋಗಿಲ್ಲ. ಅದೆಲ್ಲ ಇದೆ, ಮೈಕ್ರೋವೇವ್ ಇದೆ. ಇವಾಗ ಹೀಟ್ ಮಾಡ್ಕೊಳಕ್ಕೆ ಅದೆಲ್ಲ ಇಟ್ಕೊಂಡಿದ್ದೀನಿ, ಯೂಸ್ ಮಾಡಲ್ಲ. ನನಗೆ ಏನು ಬೇಕು, ನನಗೆ ಹೆಂಗೆ ಬೇಕು ಹಂಗೆ ಮಾಡ್ಕೊತೆ. ಕನ್ನಡದಲ್ಲಿ ಅತ್ಯಂತ ಅಂಡರ್ ರೇಟೆಡ್ ಡಿಶ್ ಯಾವುದು? ಕನ್ನಡ ಅಂದರೆ ಕರ್ನಾಟಕದ ಅಡುಗೆಗಳಲ್ಲಿ ಬಹಳ ಇದು ಓಡೋ ಕುದುರೆ ರೀತಿ, ಯಾಕೋ ಗೊತ್ತಿಲ್ಲ, ಜನಗಳ ಕಣ್ಣಿಗೆ ಬೀಳ್ತಾಯಿಲ್ಲ ಅನ್ನೋ ಥರದ್ದು. ಕಣ್ಣಿಗೆ ಬೀಳ್ತಾ ಇಲ್ಲ ಅನ್ನೋದಾ? ಆ್ಯಕ್ಚುಲಿ ಒಳ್ಳೆ ಭಾಳ ಚೆನ್ನಾಗಿದೆ ಅದು, ಬಟ್ ಆದರೂ ಅದಕ್ಕೆ ಸಿಗಬೇಕಾಗಿರೋ ಗೌರವ ಸಿಕ್ಕಿಲ್ಲ. ಅಂದರೆ ಯಾವುದಂತ ಗೊತ್ತಾಗ್ತಲ್ವ, ಎಲ್ಲರೂ ಇಷ್ಟಪಡ್ತಾರೆ ಎಲ್ಲರೂ. ಬೀಟ್ರೊಟ್ಟು ಹಾಗಲಕಾಯಿ ಇಷ್ಟಪಡೋದಿಲ್ಲ. ಅದು ಹೆಂಗೆ ಅಂದರೆ ಇವಾಗ 30 ವರ್ಷ ದಾಟಿದ ಮೇಲೆ ಇಷ್ಟಪಡ್ತಾರೆ, 30 ವರ್ಷ ಗಂಟ ಯಾರು ಇಷ್ಟಪಡಲ್ಲ ಅಲ್ವಾ? ಹಾಗಲಕಾಯಿನ ಬೀಟ್ರೋಟ್ನ ಯಾರ ಮಕ್ಳಿಗಾಗಲಿ ಕಾಲೇಜಿಗೆ ಹೋಗೋರು ಕೊಡ್ರಿ ತಿನ್ನಲ್ಲ. ವಯಸ್ಸಾದ್ಮೇಲೆ ಅವ್ರಿಗೆ ಗೊತ್ತಾಗುತ್ತೆ ನಾವು ಇದೇ ತಿನ್ನಬೇಕು ಅಂತ. ಮತ್ತು ನೀವು ಇದೆಲ್ಲ ಗೊತ್ತಿದ್ದು ಕೆಲವು ಸತಿ ಆರೋಗ್ಯಕರ ಅಡುಗೆಗಳನ್ನು ಹೇಗೆ ಇಂಡ್ಯೂಸ್ ಮಾಡ್ತೀರಾ? ನನ್ನ ಮೈಂಡ್ ಸೆಟ್ ಹೆಂಗೆ ಗೊತ್ತಾ, ಏನೂ ನಾನು ಬಿಡಬಾರ್ದು, ಎಲ್ಲ ತಿನ್ನಬೇಕು, ಎಲ್ಲ ಟೇಸ್ಟ್ ಮಾಡಬೇಕು, ಎಲ್ಲ ಊರ್ದು ಟೇಸ್ಟ್ ಮಾಡಬೇಕು ಅನ್ನೋ ಮೈಂಡ್ ಸೆಟ್ ನಮ್ಮ ಮನೇಲಿ. ಹಂಗಾಗಿ ಅದನ್ನು ಹೆಂಗೋ ತರ್ತೀರಾ ಅಡುಗೆ? ಯಾಕಂದರೆ ವೀಡಿಯೋಗೆ ನಮ್ಮ ಮನೇಲಿ ಎಷ್ಟೊಂದು ವೀಡಿಯೋ ಮಾಡ್ದೇನು ಇಂಥ ತಿನ್ನಬಾರ್ದು ಅಂತ ಹೇಳಿರ್ತಾರೆ ಹಾಸ್ಪಿಟಲಲ್ಲಿ, ಆದ್ರೂ ನಾನು ಅದು ಟೇಸ್ಟ್ ಮಾಡಲೇಬೇಕು. ಯಾಕಂದ್ರೆ ನಾನು ಮಾಡಿರೋದು ನನಗೆ ಗೊತ್ತದು ಟೇಸ್ಟ್ ಏನಂತ ನಾನು ಟೇಸ್ಟ್ ಮಾಡ್ತೀನಿ. ಸೊ ಅಂಡರ್ ರೇಟೆಡ್ ಅಂದರೆ ಈ ತರಕಾರಿಗಳು. ಈ 2 ತರಕಾರಿನಲ್ಲಿ ನೀವೇನಾದರೂ ಹೊಸದಾಗಿ ಹುಟ್ಟಾಕಿರೋ ಡಿಶ್ಶು ಬೀಟ್ರೂಟು ಹಾಗಲಕಾಯಿನಲ್ಲಿ? ಅದ್ರಲ್ಲಿ ಬೇಸಿಕ್ಕಾಗಿ ಏನು ಮಾಡ್ತಾರೆ ಅದನ್ನೇ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ದೀನಿ. ರೈಸ್ ಐಟಮ್ ಮಾಡಿದ್ದೀನಿ, ಚಪಾತಿನಲ್ಲಿ ಮಾಡಿದ್ದೀನಿ,
ಮತ್ತು ಚಪಾತಿನಲ್ಲಿ ಹಾಗಲಕಾಯ? ರೋಲ್ ಥರ ಮಾಡ್ಬೋದು ಅದರಲ್ಲಿ. ಇನ್ನೊಂದೇನು ಗೊತ್ತಾ ಮೇಡಮ್, ಹಾಗಲಕಾಯಿನ ನಾವು ಕಹಿ ಅಂದ್ಕೊಳ್ಳೋದಕ್ಕಿಂತ ಅದನ್ನು ಉಪ್ಪು ನೀರಲ್ಲಿ ಒಂದು 10 ನಿಮಿಷ ನೆನೆಸ್ಬಿಟ್ರೆ ಕಹಿ ಅನ್ನೋದೇ ಇರೋಲ್ಲ. ಅದನ್ನು ಎಣ್ಣೆನಲ್ಲಿ ಫ್ರೈ ಮಾಡಿಬಿಟ್ರೆ ಕಹಿನೇ ಹೋಗ್ಬಿಡುತ್ತೆ. ಆರಾಮಾಗಿ ನಾವು ಸ್ನ್ಯಾಕ್ಸ್ ಥರ ತಿನ್ಬೋದು. ನಾನು ಜಾಸ್ತಿ ಹಾಗೆ ಡೀಪ್ ಫ್ರೈ ಮಾಡಿ ಹಾಗೆ ತಿಂದು ಖಾಲಿ ಮಾಡಿಬಿಡ್ತೀನಿ ಅರ್ಧ. ಆ ಥರ ಇಷ್ಟಪಡ್ತೀನಿ. ಫ್ರೈ ಮಾಡಿ ಅದಕ್ಕೊಂಚೂರು ಉಪ್ಪು ಖಾರ ಹಾಕೊಂಡು. ಉಪ್ಪು ಅಷ್ಟೇ, ಜಸ್ಟ್ ಉಪ್ಪು ಖಾರದ ಪುಡಿ ಹಾಕಿ ಹಂಗೆ ತಿಂದ್ಬಿಡ್ತೀವಿ. ನಮ್ಮ ಮನೇಲಿ ನಾನು ನಮ್ಮಮ್ಮ ಇಷ್ಟಪಡೋದು ಜಾಸ್ತಿ. ಫುಲ್ಲು ಹೆಂಗೆ ಅಂದರೆ ಪೇಪರ್ ಥರ ಕಟ್ ಮಾಡಬೇಕು, ನಿಮಗೆ ಕಹಿ ಗೊತ್ತಾಗಬಾರ್ದು ಅಂದರೆ. ಮಧ್ಯದಲ್ಲಿರೋ ಬೀಜನೂ ತೆಗಿಬೇಕಲ್ವಾ? ಮಧ್ಯದಲ್ಲಿ ನಾನು ತೆಗಿಯೋದಿಲ್ಲ, ಕೆಲವ್ರು ತೆಗ್ದ್ಬಿಡ್ತಾರೆ. ನೀವು ಅದನ್ನು ನಾನು ಅದು ತೆಗಿಯಲ್ಲ. ಫುಲ್ಲು ನನಗೆ ಏನೇ ಮಾಡ್ತೀನಿ ಕ್ರಿಸ್ಪಿಯಾಗಿ ಮಾಡ್ಕೊಂಡು ತಿಂದ್ಬಿಡ್ತೀನಿ. ಆ ಥರ ಮಾಡಿಕೊಟ್ರೆ ಯಾರು ಬೇಡ ಅಂತ ಹೇಳೋದೇ ಇಲ್ಲ. ಅದು ಮಾಡೋ ಮೆಥಡ್ ಗೊತ್ತಿರಬೇಕು, ಅವ್ರಿಗೆ ಇಷ್ಟ ಆಗೋ ಥರ ಮಾಡಿಕೊಡ್ಬೇಕು. ಸೊ ನಿಮ್ಮ ಚಾನಲ್ನ ಅತಿ ಜನಪ್ರಿಯವಾದ ಡಿಶ್? ಅದೇ ವೆಜ್ ರೆಸಿಪಿಗಳು. ನಾನು ನನ್ನ ಮೈಂಡಲ್ಲಿ ನಾನ್ ವೆಜ್ಜು ಇಟ್ಟಾಗುತ್ತೆ ಅಂದ್ಕೊಂಡಿದ್ದೆ, ನಾನ್ ವೆಜ್ ಇಟ್ಟಾಗಿಲ್ಲ ನನ್ನ ಚಾನಲಲ್ಲಿ, ವೆಜ್ ರೆಸಿಪಿನೇ. ನಿಮ್ಮ ಜೀವನದ ಅವಿಭಾಜ್ಯ ಪದಾರ್ಥ ಯಾವುದು ಅಡುಗೆ ಮನೆಯಲ್ಲಿರೋದು? ಅಡುಗೆ ಮನೆಯಲ್ಲಿರೋ ಪದಾರ್ಥ ಅಂದರೆ ಯಾವುದಾದ್ರೂ ಒಂದು ಇಂಗ್ರೀಡಿಯೆಂಟು? ಇಂಗ್ರೀಡಿಯೆಂಟ್ ಅಂದರೆ ನನಗೆ ಹಿಂಗು ಫ್ಲೇವರ್ ತುಂಬ ಇಷ್ಟಪಡ್ತೀನಿ. ಸೊ ಅದು ನಿಮ್ಮನ್ನು ಅದನ್ನು ದೂರ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಯಾವಾಗ ಅಡುಗೆ ಮನೆಗೆ ಹೋದಾಗೆಲ್ಲ ನಮ್ಮ ಮನೇಲಿ ಅದು ಇಷ್ಟಪಡೋದಿಲ್ಲ, ಅದು ನಾನು ಡೈಲಿ ಸ್ಮೆಲ್ ಕೂಡ ಮಾಡ್ತೀನಿ. ಓಹೋ.